ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಪುಣ್ಯಕರವೆಂದು ಪರಿಗಣನೆ ಮಾಡಲಾಗುತ್ತೆ. ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಧನು ರಾಶಿಯನ್ನ ಬಿಟ್ಟು ಮಕರ ರಾಶಿಯನ್ನ ಪ್ರವೇಶ ಮಾಡಿದಾಗ ಈ ಹಬ್ಬವನ್ನು ಸಂಕ್ರಾಂತಿ ಅಂತ ಆಚರಣೆ ಮಾಡಲಾಗುತ್ತೆ. ಮಕರ ಸಂಕ್ರಾಂತಿ ಯಾವಾಗ? ಜನವರಿ 14 ಅಥವಾ ಜನವರಿ 15ರಂದು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಅಂದರೆ ವಿಭಿನ್ನವಾದಂತಹ ಕ್ಯಾಲೆಂಡರ್ಗಳು ಸೂರ್ಯನ ಸಂಚಾರಕ್ಕೆ ವಿಭಿನ್ನವಾದಂತಹ ಸಮಯಗಳನ್ನು ನೀಡುತ್ತೆ. ಇದು ಮಕರ ಸಂಕ್ರಾಂತಿಯ ದಿನಾಂಕದ ಬಗ್ಗೆ ಗೊಂದಲಕ್ಕೆ ಕಾರಣ ಆಗುತ್ತೆ. ಮಕರ ಸಂಕ್ರಾಂತಿಯನ್ನ ಯಾವ ದಿನ ಆಚರಣೆ ಮಾಡಬೇಕೆಂದು ಜನರಿಗೆ ಅರ್ಥವಾಗ್ತಾ ಇಲ್ಲ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಮಕರ ರಾಶಿಗೆ ಸಾಗಿದಾಗ ಅಂದರೆ ರಾಶಿಚಕ್ರ ಚಿಹ್ನೆಯನ್ನ ಪ್ರವೇಶ ಮಾಡಿದಾಗ ಮಕರ ಸಂಕ್ರಾಂತಿ ಸಂಭವ ಆಗುತ್ತೆ. ಆ ಸಮಯದಿಂದ ಹಿಡಿದು 8 ಗಂಟೆಗಳ ಪವಿತ್ರ ಅವಧಿ ಇರುತ್ತೆ. ಆ ಸಮಯದಲ್ಲಿ ಸ್ನಾನ ಮತ್ತು ದಾನಗಳನ್ನು ಮಾಡಲಾಗುತ್ತೆ. ಸೂರ್ಯನು ಜನವರಿ 14, 2026ರಂದು ಮಧ್ಯಾಹ್ನ 3:13 ಮಕರ ರಾಶಿಗೆ ಸಾಗುತ್ತಾನೆ. ಈ ಕಾರಣದಿಂದಾಗಿ ಮಕರ ಸಂಕ್ರಾಂತಿಯ ಶುಭ ಸಮಯ ಜನವರಿ 15ರಂದು ಸೂರ್ಯೋದಯದ ನಂತರ ಇರುತ್ತೆ. ನಿರ್ಣಯ ಸಿಂಧು ಪ್ರಕಾರ ಈ ಬಾರಿ ಮಕರ ಸಂಕ್ರಾಂತಿಯ ಶುಭ ಸಮಯ ಜನವರಿ 15ರಂದು. ಯಾಕೆ ಅಂದರೆ ಸೂರ್ಯ ಮಧ್ಯಾಹ್ನ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಜನವರಿ 15ರ ಗುರುವಾರದಂದು ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡೋದು ಶಾಸ್ತ್ರಗಳ ಪ್ರಕಾರ ಸರಿಯಾಗಿರುತ್ತೆ. ಮಕರ ಸಂಕ್ರಾಂತಿ ಪುಣ್ಯಕಾಲ ಜನವರಿ 14 ಬುಧವಾರ ಮಧ್ಯಾಹ್ನ 3:13 ಸಂಜೆ 6:15 ಪಂಚಾಂಗದ ಪ್ರಕಾರ ಜನವರಿ 14ರಂದು ಸೂರ್ಯನು ಮಕರ ರಾಶಿಯನ್ನ ಪ್ರವೇಶ ಮಾಡಿದ್ದು ಅದು ಮಧ್ಯಾಹ್ನ 3:13 ಸಂಜೆ 5:45 ಇರುತ್ತೆ ಎನ್ನಲಾಗ್ತಾ ಇದೆ. ಇಲ್ಲದಿದ್ದರೆ ಮಕರ ಸಂಕ್ರಾಂತಿಯ ಮಹಾಶುಭ ಅವಧಿ ಮಧ್ಯಾಹ್ನ 3:13 ಸಂಜೆ 4:58 ಇರುತ್ತೆ. ಪವಿತ್ರ ಸ್ನಾನ, ಸೂರ್ಯನಿಗೆ ನೈವೇದ್ಯ, ದಾನ, ಭಕ್ತಿ ಆಚರಣೆಗಳು ಮತ್ತು ಉಪವಾಸ ಮುರಿಯೋದು ಈ ಸಮಯದಲ್ಲಿ ಮಾತ್ರ ಮಾಡಬೇಕು ಎಂದು ವಿದ್ವಾಂಸರು ಸಹ ಹೇಳುತ್ತಾರೆ.